ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಾಗಿಲು ತೋರಣ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಎಷ್ಟು ಮನೆಗಳಿದಾವೆ ಅಂತ ಎಣಿಸ್ಕೋಬೇಕು. ಆಲ್ರೆಡಿ ನಾನು ಎರಡು ಸೈಡ್ ಹಾಕಿರೋದ್ರಿಂದ ನೋಡಿ, ಎರಡು ಸೈಡ್ ಹಾಕಿದ್ದೀನಿ. ಈಗ ನಾನು ಒಂದು ಭಾಗ ಮಾತ್ರ ಉಳಿದಿದೆ, ಮಿಡ್ಲಲ್ಲಿ ಮಾತ್ರ ಮಾಡಬೇಕು. ಇಲ್ಲಿ ನಾನು ಮನೆಗಳನ್ನು ನೋಡಿ ಫ್ರೆಂಡ್ಸ್, ಈಗ 23 ಇರೋದ್ರಿಂದ ನಾನು ಈಗ ಎರಡು ಮನೆಗಳನ್ನು ತೊಗೊತಾ ಇದ್ದೀನಿ. ಇಲ್ಲಿ ಈ ಕಡೆ 11 ಈ ಕಡೆ 11 ಬರುತ್ತೆ. ನೋಡಿ, ಇಲ್ಲಿ ಎರಡು ಮನೆಗಳನ್ನು ನಾನು ತೊಗೊತಾ ಇದ್ದೀನಿ. ಈ ಕಡೆ ಎಷ್ಟಿದೆ ನೋಡಿ, ಈ ಸೈಡ್ನಲ್ಲಿ 1 2 3 4 5 6 7 8 9 10 11 ಇದೆ. ಈ ಸೈಡಲ್ಲಿ 1 2 3 4 5 6 7 8 9 10 11 ಇದೆ. ಅದರಿಂದ ನಾನು ಈ ಎರಡು ಮನೆಗಳನ್ನು ತಗೊತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಥ್ರೆಡ್ಡಿಂದ ನಾಟ್ ಹಾಕೋಬೇಕು ಈ ಥರ. ನಂತರ ನಾವು ಅದನ್ನು ಕ್ರೋಶ ಮಾಡಬೇಕು. ನೋಡಿ, ನಾನು ಈಗ 16 ಚೈನ್ನ ಹಾಕ್ತೀನಿ. 1 2 3 4 5 6 7 8 9 10 11 12 13 14 15 16. ನೋಡಿ, ನಾನೀಗ 16 ಚೈನ್ನ ಹಾಕಿದ್ದೀನಿ. ಈಗ ನಾನು ಇದಕ್ಕೆ ಲಾಕ್ ಮಾಡ್ತೀನಿ. ನೋಡಿ, ಎರಡನೇದಕ್ಕೆ ಈಗ ಇದನ್ನ ನಾನು ಉಲ್ಟಾ ತಗೊಂತೀನಿ. ನೋಡಿ, ಉಲ್ಟಾ ತಗೊಂಡ್ಬಿಟ್ಟು ಈಗ ನಾನು ಒಂದೊಂದು ಮನೆಗೂ ಒಂದೊಂದು ಕ್ರೋಶನ ಹಾಕ್ತಾ ಹೋಗ್ತೀನಿ. ಯಾವ ಥರ ಅಂತ ನೋಡಿ, ಈ ಥರ ನಾನು ಸಿಂಗಲ್ ಕ್ರೋಶನ ಹಾಕ್ತಾ ಇದ್ದೀನಿ. ಈ ಥರ ನೆಕ್ಸ್ಟ್ ಮತ್ತೆ ಸಿಂಗಲ್ ಕ್ರೋಶ, ಮತ್ತೆ ಸಿಂಗಲ್ ಕ್ರೋಶ, ನೋಡಿ ಫ್ರೆಂಡ್ಸ್, ಈ ಥರ ಹಾಕಬೇಕು. ಈಗ ಇದು ಆಗಿದೆ. ಈಗ ನಾನು ನೆಕ್ಸ್ಟ್ ಯೆಲ್ಲೋ ಕಲರ್ ಥ್ರೆಡ್ನ ತಗೊತೀನಿ. ಫ್ರೆಂಡ್ಸ್, ನೀವೇನಾದರೂ ಬಾಗಿಲು ತೋರಣ ಹಾಕಬೇಕಂತ ಅಂದ್ಕೊಂಡಿದ್ರೆ, ಇದೇ ಥರ ಹಾಕಬೇಕಂತ ಅಂದ್ಕೊಂಡಿದ್ರೆ ನೋಡ್ಬಿಟ್ಟು ನೀವು ಎರಡು ಕಲರ್ ಥ್ರೆಡ್ನ ಮಾತ್ರ ಯೂಸ್ ಮಾಡಿ. ನನ್ನ ಹತ್ರ ಎಲ್ಲದು ಕೂಡ ಸ್ವಲ್ಪ ಸ್ವಲ್ಪ ಇತ್ತು, ಅದರಿಂದ ನಾನು ಎಲ್ಲ ಕಲರ್ನ ಯೂಸ್ ಮಾಡಿದ್ದೀನಿ. ಒಂದು 3-4 ಕಲರ್ನ ಯೂಸ್ ಮಾಡಿದ್ದೀನಿ. ನೀವು ಮಾತ್ರ ಎರಡು ಕಲರ್ ಮಾತ್ರ ಯೂಸ್ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಕಾಣಿಸುತ್ತೆ. ಕಲರ್ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಈಗ ನಾನು ಇದಕ್ಕೆ ಯೆಲ್ಲೋ ಕಲರ್ ದಾರನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಉಲ್ಟಾ ತಗೋಬೇಕು. ಉಲ್ಟಾ ತಗೊಂಡು ಈಗ ನಾನು 30 ಚೈನ್ನ ಹಾಕ್ಕೊತೀನಿ. ನೋಡಿ, ಈಗ ನಾನು ಜಾಯಿಂಟ್ ಮಾಡಿದ್ನಲ್ವಾ, ಅದೇ ನಾಟಲ್ಲಿ 30 ಚೈನ್ನ ತಗೊತೀನಿ. ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20 21 22 23
24, 25, 26, 27, 28, 29, 30. ನಾನು ಈಗ 30 ಚೈನ್ನ ಹಾಕಿದ್ದೀನಿ. ಈ ಚೈನ್ನ ನಾನು ಈಗ ನೋಡಿ ಈ ಥರ ಕ್ರೋಶನ ಮಾಡ್ತೀನಿ. ನೋಡಿ ಇದರಲ್ಲೇ ಹಾಕ್ತೀನಿ, ಮತ್ತೆ ರಿಟರ್ನ್ ತಗೊತೀನಿ. ಸಿಂಗಲ್ ಕ್ರೋಶ ಮಾಡಬೇಕು. ನೋಡಿ ಈ ಥರ ಆಗುತ್ತೆ. ನೆಕ್ಸ್ಟ್ ಮತ್ತೆ 30 ಚೈನ್ನ ಹಾಕ್ತೀನಿ. 1 2 3 4 ನೀವು ಹಾಕಬೇಕಾದ್ರೆ ಎಣಿಸ್ತಾನೆ ಹಾಕಬೇಕು. 30 ಚೈನ್ ಹಾಕಬೇಕದು. ಆವಾಗ ಎಲ್ಲ ಒಂದೇ ಲೆವೆಲ್ ಬರುತ್ತೆ. ನೋಡಿ ಈ ಥರ ಒಂದೇ ಲೆವೆಲ್ ಬರುತ್ತೆ. 30 ಚೈನ್ ಹಾಕಬೇಕು. ಮತ್ತೆ ನಾನು ಕ್ರೋಶ ಮಾಡ್ತೀನಿ, ಸಿಂಗಲ್ ಕ್ರೋಶ. ನೋಡಿ ಈ ಥರ ಹಾಕ್ತಾ ಹೋಗಬೇಕು. ಫ್ರೆಂಡ್ಸ್ ನೋಡಿ ಈಗ ಲಾಸ್ಟಿಗೆ ಬಂದಿದ್ದೀನಿ. ಹೀಗೆ ಎಣಿಸ್ಕೊತ ಹಾಕಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ನೋಡಿ 30 ಆಗಿದೆ. ನೆಕ್ಸ್ಟ್ ಒಂದು ಕ್ರೋಶ ಹಾಕಬೇಕು. ಈಗ ಎಂಡಿಗೆ ಬಂದಿದ್ದೀನಿ ನೋಡಿ, ಇನ್ನೊಂದು ಸಲ ಹಾಕಬೇಕು. ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ದೇನೆ ಮುಂದೆ ಹೋಗಬೇಡಿ ಪ್ಲೀಸ್, ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇದು ಸಿಂಪಲ್ ಆಗಿ ಬಾಗಿಲು ತೋರಣ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾರು ಬೇಕಾದರೂ ಮಾಡ್ಬೋದು ಇದನ್ನು. ಸಿಂಪಲ್ ಆಗಿದೆ ಮತ್ತು ಕಷ್ಟ ಏನಿಲ್ಲ. ಎಲ್ಲರೂ ಟ್ರೈ ಮಾಡಿ. ನಮ್ಮ ಮನೆ ಬಾಗಿಲಿಗೆ ನಾವೇ ತೋರಣ ಮಾಡಿ ಹಾಕ್ಕೊಂಡ್ರೆ ಖುಷಿ ಇರುತ್ತೆ, ನೋಡ್ಲಿಕ್ಕೂ ಚೆಂದ ಇರುತ್ತೆ. ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್, ಎಲ್ಲರೂ ಮಾಡ್ಬೋದು ಇದನ್ನು. ಅಷ್ಟೊಂದೇನು ಕಷ್ಟ ಇಲ್ಲ. ಬಟ್ 2 ಕಲರ್ ಮಾತ್ರ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಚೈನ್ಗಳು ಒಂದೇ ಲೆವೆಲ್ ಇರಬೇಕು. ನೋಡಿ ಈ ಥರ. ನಾನು ಇಲ್ಲಿಗೆ ಬಂದು ಎಂಡ್ ಮಾಡ್ತೀನಿ ಈಗ. ನೋಡಿ ಈ ಥರ ಆಗಿದೆ. ನೋಡಿ ಫ್ರೆಂಡ್ಸ್, ಎಲ್ಲದೂ ಕೂಡ ಒಂದೇ ಲೆವೆಲ್ ಬಂದಿದೆ. ಇದೇ ಥರ ಬರಬೇಕು.
ಒಂದು ಕೂಡ ಹೆಚ್ಚು ಕಮ್ಮಿ ಇರಬಾರ್ದು, ಆವಾಗ ನೀಟ್ನೆಸ್ ಆಗಿ ಕಾಣುತ್ತೆ ತೋರಣ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ನೋಡಿ ಬ್ಲ್ಯಾಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ದೀಕ್ಷಿತ್ ಗೊಂಬೆ ಜೊತೆ ಮಾತಾಡ್ತಿದ್ದಾನೆ, ಅದಕ್ಕೆ ನನ್ನ ವಾಯ್ಸ್ ಎರಡೆರಡು ಕೇಳಿಸ್ತಿದೆ ನಿಮಗೆ. ಫ್ರೆಂಡ್ಸ್, ಈಗ ನಾನು ಇದನ್ನು ಉಲ್ಟಾ ತಗೊತೀನಿ ನೋಡಿ. ಈ ಥರ ಉಲ್ಟಾ ಮಾಡ್ಕೋಬೇಕು. ಈಗ ನೋಡಿ, ಈ ಚೈನ್ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಲಾಕ್ ಮಾಡ್ಕೋಬೇಕು. ನಿಮಗೆ ಇಲ್ಲಿ ನೋಡ್ಕೋಬೇಕು. ಈಗ ನಾನು 30 ಚೈನ್ ಹಾಕಿದ್ದೀನಲ್ವಾ, ಅದರಿಂದ ಇದು ನೋಡಿ ಇಲ್ಲಿವರೆಗೂ ಬಂದಿದೆ. ಇಲ್ಲಿ ನಾನು ಲಾಕ್ ಮಾಡ್ಕೊತೀನಿ. ಇಲ್ಲಿ ಥ್ರೆಡ್ನ ಒಂದು ನಾಟ್ ಹಾಕಬೇಕು. ಈ ಥರ ಒಂದು ನಾಟ್ ಹಾಕೋಬೇಕು. ನಂತರ ಒಂದು ಸಿಂಗಲ್ ಕ್ರೋಶನ ತಗೋಬೇಕು. ನೆಕ್ಸ್ಟ್ ಇಲ್ಲಿದೆ ಅಲ್ವಾ, ನಾನು ಚೈನ್ ಮಾಡ್ಕೊಂಡಿದ್ನಲ್ವಾ, ಈ ಚೈನ್ಗೆ ಜಾಯಿಂಟ್ ಮಾಡಬೇಕು. ಈ ಥರ ನೋಡಿ, ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಡಬಲ್ ಕ್ರೋಶನ ಹಾಕ್ತೀನಿ. ಏನು ಹಂಗಂದ್ರೆ ಆಫ್ ಮಾಡ್ಲಾ? ಆಫ್ ಮಾಡಿದೆ ನೋಡಿ. ಈ ಥರ ಡಬಲ್ ಕ್ರೋಶನ ತಗೋಬೇಕು, ಮತ್ತೆ ಸಿಂಗಲ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶ, ನಂತರ ಸಿಂಗಲ್ ಮಾಡ್ಕೋಬೇಕು. ಇದಾಯ್ತಾ? ನಂತರ ನಾನು ಒಂದೇ ಒಂದು ಚೈನ್ನ ತಗೊತೀನಿ. ಈ ಥರ ಒಂದು ಚೈನ್ ತಗೊಂಡು ನೆಕ್ಸ್ಟ್ ಇದನ್ನು ನೀಟಾಗಿ ಮಾಡಿಕೊಂಡು ನೋಡಿ ಈ ಥರ ತಗೋಬೇಕು. ಇಲ್ಲೂ ಕೂಡ ಡಬಲ್ ಕ್ರೋಶನೇ ಹಾಕಬೇಕು. ಈ ಥರ ಡಬಲ್ ಕ್ರೋಶನ ಹಾಕಬೇಕು. ದೀಕ್ಷಿತ್ ಆ ಕಡೆ ಸರಿ ನೋಡಿ. ಈ ಥರ ಡಬಲ್ ಕ್ರೋಶ ಮತ್ತೆ ಹಾಕಬೇಕು. ಮತ್ತೆ ಸಿಂಗಲ್ ಚೈನ್ ತಗೋಬೇಕು. ಈ ಥರ ನಂತರ ಮತ್ತೆ ಲಾಕ್ ಮಾಡ್ಕೋಬೇಕು ಚೈನ್ನ. ನೋಡಿ ಮತ್ತೆ ಸಿಂಗಲ್ ಕ್ರೋಶ, ಮತ್ತೆ ಸಿಂಗಲ್ ಕ್ರೋಶ ಅಂದರೆ ಸಿಂಗಲ್ ಚೈನ್ನ ತಗೊತಾ ಇದ್ದೀನಿ. ನಂತರ ಮತ್ತೆ ಇದಕ್ಕೆ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಮಾಡೋವಂಥ ವಿಡಿಯೋಗಳು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಯಾರೂ ಮರಿಬೇಡಿ.
ನೋಡಿ ಫ್ರೆಂಡ್ಸ್, ಹೀಗಾಗಿದೆ. ಒಂದು ರೌಂಡ್ ಹಾಕಿದ್ದೀನಿ. ಈಗ ನಾನು ಇಲ್ಲಿಗೆ ಜಾಯಿಂಟ್ ಮಾಡ್ತೀನಿ. ನೋಡಿ, ಇಲ್ಲಿ ಜಾಯಿಂಟ್ ಮಾಡಬೇಕು. ಇದೇ ಥ್ರೆಡ್ಡಿಂದ ನಾನು ಇಲ್ಲಿ ಜಾಯಿಂಟ್ ಮಾಡ್ತೀನಿ. ಈ ಥರ ಜಾಯಿಂಟ್ ಮಾಡ್ಕೋಬೇಕು, ಆಯಿತಾ? ನೆಕ್ಸ್ಟ್ ಮನೆಗೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ. ಮತ್ತೆ ಈಗ ನಾನು ಇದನ್ನು ಉಲ್ಟಾ ತಿರುಗಿಸ್ಕೊತೀನಿ. ಈ ಥರ ಉಲ್ಟಾ ತಿರುಗಿಸ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ನೋಡಿ, ಈ ಥರ ಹಾಕಿ. ಬಂದೆ ನೋಡಿ. 1 ನೋಡಿ, ಮತ್ತೆ ಡಬಲ್ ಕ್ರೋಶೆದ್ ಹಾಕ್ತಾ ಇದ್ದೀನಿ. ಮೂರು ಮನೆ ಹಾಕೋಬೇಕು ನೋಡಿ. 3 ಸಲ ಹಾಕೋಬೇಕು ಇದೇ ಥರ. ಮತ್ತೆ 2 ಚೈನ್ನ ಹಾಕೋಬೇಕು. 2 ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಇಲ್ಲಿಗೆ ಜಾಯಿಂಟ್ ಮಾಡ್ತಾ ಇದ್ದೀನಿ. ಮತ್ತೆ ಡಬಲ್ ಕ್ರೋಶ ಈ ಥರ ಹಾಕ್ಕೋಬೇಕು. ನೆಕ್ಸ್ಟ್ ಡಬಲ್ ಕ್ರೋಶ, ಮತ್ತೆ ಡಬಲ್ ಕ್ರೋಶ. ಈ ಥರ 3 ಕಂಬಗಳನ್ನು ಹಾಕಬೇಕು. 1 2 3 3 ಕಂಬಗಳನ್ನು ಹಾಕಬೇಕು. ಆಮೇಲೆ 2 ಚೈನ್ ಹಾಕಬೇಕು. ಈ ಥರ 2 ಚೈನ್ ಹಾಕಿದ ನಂತರ ಮತ್ತೆ ನೆಕ್ಸ್ಟ್ ಮನೆಗೆ ಹಾಕಬೇಕು. ಇಲ್ಲಿ ಹೋಗ್ಬಿಟ್ಟು 3 ಕಂಬಗಳನ್ನು ಹಾಕಬೇಕು. 1 2 3 ಈ ಥರ ನೋಡಿ. ಈ ಥರ ಪೂರ್ತಿ ಹಾಕಬೇಕು. ಈ ಥರ ಪೂರ್ತಿ ಲೈನ್ನ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ ನೋಡಿ. ಈಗ ನಾನು ಇದಕ್ಕೆ ಪಿಂಕ್ ದಾರನ ಸೇಮ್ ಹಾಕಬೇಕು. ಈಗ ಯಾವ ಥರ ಹಾಕಿದ್ನಲ್ವಾ ಅದೇ ಥರ ಲೈನ್ಸ್ನ ನಾನು ಪಿಂಕ್ ಥ್ರೆಡ್ಡಲ್ಲೇ ಹಾಕ್ತೀನಿ. ನೋಡಿ, ಈಗ ನೋಡಿ ಈ ಥರ. ಇಲ್ಲೂ ಕೂಡ 3 ಕಂಬಗಳನ್ನು ಹಾಕಬೇಕು. ಮತ್ತೆ 2 ಚೈನು ಉಲ್ಟಾ ತಿರ್ಗಿಸ್ಕೋಬೇಕು. ತಿರ್ಗಿಸ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಹಾಕ್ಕೋಬೇಕು. ಡಬಲ್ ಕ್ರೋಶ ತಗೊಂಡು ಮತ್ತೆ 3 ಕಂಬಗಳನ್ನು ಹಾಕಬೇಕು. ಈ ಥರ ಈ ಥರ ಮತ್ತೆ ಡಬಲ್ ಚೈನ್ ತಗೋಬೇಕು. ಈ ಥರ ನೋಡಿ. ಈ ಥರ ಸುತ್ತಲೂ ಹಾಕ್ತಾ ಹೋಗಬೇಕು. ಸುತ್ತಲೂ ಹಾಕಬೇಕು. ನಾನಿಲ್ಲಿ ಹಾಕಿದ್ದೀನಿ ನೋಡಿ. ಈ ಥರ ಸುತ್ತಲೂ ಹಾಕಬೇಕು. ಫ್ರೆಂಡ್ಸ್, ನಾನು ಈಗ ಬ್ಲಾಕ್ ದಾರದಿಂದ ನೋಡಿ ಬ್ಲಾಕ್ ಉಲ್ಲನ್ ತಗೊಂಡಿದ್ದೀನಿ. ಅದರಿಂದ ನಾನೀಗ ಚೈನ್ನ ಹಾಕ್ತಾ ಹೋಗ್ತೀನಿ. 5 ಚೈನ್ ಹಾಕ್ತೀನಿ. 1 2 3 4 5 ಈ ಥರ 5 ಚೈನ್ ಹಾಕ್ಕೊಂಡು ಇಲ್ಲಿ ಬಂದು ನೋಡಿ ಇಲ್ಲಿ ಟ್ಯಾಗ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ಮತ್ತೆ 5 ಚೈನ್ 1 2 3 4 5 ನೋಡಿ 1 2 3 4 5 1 2 3 4 5 ನೋಡಿ ಈ ಥರ ಸಿಂಗಲ್ ಕ್ರೋಶ ಮಾಡಬೇಕು ಇಲ್ಲಿ ಬಂದು ನೆಕ್ಸ್ಟ್ 1 2 3 4 5 ಮತ್ತೆ ಸಿಂಗಲ್ ಕ್ರೋಶ ನೋಡಿ ಫ್ರೆಂಡ್ಸ್ ಈ ಥರ 2 ರೌಂಡ್ನ ಹಾಕಬೇಕು ಸುತ್ತಲೂ ಹಾಕಬೇಕು ಈ ಥರ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಮತ್ತೆ ನೆಕ್ಸ್ಟ್ ಇದೇ ಥರ ಚೈನ್ನ ಹಾಕೊಂಬರ್ಬೇಕು ಈಗ ನಾನು 5 ಹಾಕಿದ್ನಲ್ವಾ ನೆಕ್ಸ್ಟ್ 6 ಚೈನ್ನ ಹಾಕಿಬಿಟ್ಟು ಈ ಥರ ಜಾಯಿಂಟ್ ಮಾಡಿಬಿಟ್ಟು ಮಾಡಬೇಕು ನೋಡಿ ಈ ಥರ ಉಲ್ಟಾ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು 1 2 3 4 5 6 ಅಲ್ವಾ ಈಗ ನೋಡಿ ಮತ್ತೆ 6ಗೆ ಇಲ್ಲಿ ಬಂದ್ಬಿಟ್ಟು ಈ ಥರ ಸಿಂಗಲ್ ಚೈನ್ನ ಹಾಕಬೇಕು ನೋಡಿ ಈ ಥರ ಮತ್ತೆ 1 2 3 4 5 6 ಇದನ್ನು ಮತ್ತೆ ಇಲ್ಲಿ ಜಾಯಿಂಟ್ ಮಾಡಬೇಕು ಈ ಥರ ಸಿಂಗಲ್ ಚೈನ್ ಹಾಕಿ ನೋಡಿ ಈ ಥರ ಸುತ್ತಲೂ ಹಾಕಬೇಕು ನೋಡಿ ಫ್ರೆಂಡ್ಸ್ ಈಗ ಆಗಿದೆ स्मेल कमी काले सूपर काय तेक्क क्यों का